ಈ ಸಂಪತ್ತು ಎಲ್ಲವನ್ನೂ ಕೂಡ ಮನೆ, ಮಡದಿ, ಮಕ್ಕಳು ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಡಬೇಕು ಅಂತ ಹೇಳಿದ್ದಾರೆ. ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಬೇಕು. ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣ ಅಂತ. ಹಾಗಾದರೆ ನಾವು ಅರ್ಪಣೆ ಮಾಡಿದ್ದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನ? ನಾವು ಅರ್ಪಣೆ ಮಾಡಿದ್ದರಿಂದ ಪರಮಾತ್ಮನಿಗೆ ಏನು ಲಾಭ ಆಗ್ತದೆ? ನಾವು ಯಾಗಗಳನ್ನು ಮಾಡುವಾಗ ಆಹುತಿಯನ್ನು ನೀಡುತ್ತೇವೆ. ಆಹುತಿಯನ್ನು ನೀಡುವಾಗ ಇಂದ್ರಾಯ ಚಂದ್ರಾಯ ಅಂತೆಲ್ಲ ಆಹುತಿಯನ್ನು ನೀಡಿದರೆ ಅವರಿಗೆ ಪುಷ್ಟಿ ಆಗ್ತದೆ ಅಂತನ್ನೋ ಮಾತನ್ನು ಕೇಳುತ್ತೇವೆ. ಅವರಿಗೆ ಪುಷ್ಟಿ ಆಗ್ತದೆ, ದೇವತೆಗಳಿಗೆ. ಇದೆಲ್ಲವೂ ಕೂಡ ಹೋಗಿ ಪರಮಾತ್ಮನಿಗೆ ಸೇರುತ್ತೆ ಅಂತ ಯಜ್ಞಭುಕ್ ಅಂತ ಪರಮಾತ್ಮನನ್ನು ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡ್ತಾನೆ. ಹಾಗಾದರೆ ಪರಮಾತ್ಮನಿಗೆ ಅದರಿಂದ ಏನಾದರೂ ಲಾಭ ಇದೆಯಾ? ಅದರಿಂದ ಪರಮಾತ್ಮನಿಗೆ ಪುಷ್ಟಿ ಆಗ್ತದ? ನಾವು ಅರ್ಪಣೆ ಮಾಡೋ ವಸ್ತುಗಳನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನ ಅಂತನ್ನುವ ಪ್ರಶ್ನೆಗಳು ಬಂದಾಗ ಅದಕ್ಕೆ ಮತ್ತೆ ಪ್ರಹ್ಲಾದರಾಜರು ಹೇಳ್ತಾರೆ, ನೈವಾತ್ಮನಃ ಪ್ರಭುರಯಂ ನಿಜಲಾಭಪೂರ್ಣೋ ಮಾನಂ ಜನಾದ ವಿದುಷಃ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಃ. ಪರಮಾತ್ಮನಿಗೆ ನಾವೆಲ್ಲವನ್ನೂ ಅರ್ಪಣೆ ಮಾಡಿದರೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡ್ತಾನೆ ಅಂತನ್ನುವಾಗ ಎರಡು ಪ್ರಶ್ನೆಗಳು ಬರುತ್ತದೆ. ಒಂದು ಪ್ರಶ್ನೆ, ಅವನಿಗೆ ಅದರಿಂದ ಏನಾದರೂ ಲಾಭ ಇದೆಯಾ ಅಂತ. ಎರಡನೇ ಪ್ರಶ್ನೆ, ಪರಮಾತ್ಮ ನಾವು ನೀಡುವಂತಹ ಅತ್ಯಂತ ಅಲ್ಪವಾಗಿರುವ, ಅತ್ಯಂತ ಕ್ಷುಲ್ಲಕವಾಗಿರುವ ಪದಾರ್ಥವನ್ನು ಹೇಗೆ ಸ್ವೀಕಾರ ಮಾಡ್ತಾನೆ? ಒಬ್ಬ ಸಾಮಾನ್ಯ ಅರಸಾದವನು ಅಥವಾ ಸಾಮಾನ್ಯ ಶ್ರೀಮಂತನಾದವನು ತಾನು ತನಗೆ ಯೋಗ್ಯವಾದ ವಸ್ತುಗಳನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಹೊರತಾಗಿ ತನಗೆ ಯಾವುದು ಬೇಡ ಅಂತ ಅನಿಸುತ್ತೆ ಅದು ಯಾವುದನ್ನು ಸ್ವೀಕಾರ ಮಾಡೋದೇ ಇಲ್ಲ. ಯಾವುದು ಪದಾರ್ಥ ತುಂಬ ಉತ್ತಮ ಸಂಪತ್ತಾಗಿದೆಯೋ ಅಂಥದ್ದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಒಳ್ಳೆಯ ಕ್ವಾಲಿಟಿಯ ವಸ್ತುಗಳನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ನಾವು ನೋಡುವಂತೆ ಅತ್ಯಂತ ಶ್ರೀಮಂತರಾದಂಥವರು, ಅರಸರಾದಂಥವರು, ಅಧಿಕಾರಿಗಳು ಸ್ವೀಕಾರ ಮಾಡೋದನ್ನು ನಾವು ನೋಡುತ್ತೇವೆ. ಜಗತ್ಪಾಲಕನಾಗಿದ್ದಾನೆ, ಜಗತ್ಪತಿಯಾಗಿದ್ದಾನೆ ಅಂತಂದರೆ ಅವನು ಎಷ್ಟು ಉತ್ತಮವಾದಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ. ಲಕ್ಷ್ಮೀಪತಿಯವನು, ಲಕ್ಷ್ಮೀದೇವಿಗೆ ಗಂಡ. ಹೀಗಿರುವಾಗ ಅತ್ಯಂತ ಅಲ್ಪವಾದ ಸಂಪತ್ತನ್ನು ನಾವು ಅರ್ಪಣೆ ಮಾಡಿದರೆ ಅದನ್ನು ಪರಮಾತ್ಮ ಹೇಗೆ ಸ್ವೀಕಾರ ಮಾಡ್ತಾನೆ? ಅದರ ಮೇಲೆ ಅವನಿಗೆ ಯಾವ ಅಪೇಕ್ಷೆಯೂ ಕೂಡ ಇರೋದಿಲ್ಲ ತಾನೆ, ಅದನ್ನು ಹೇಗೆ ಸ್ವೀಕಾರ ಮಾಡ್ತಾನೆ ಅಂತನ್ನುವ ಪ್ರಶ್ನೆ. ಈ ಎರಡು ಪ್ರಶ್ನೆಗಳು ನಮಗೆ ಬರುತ್ತವೆ. ಅದಕ್ಕೆ ಪ್ರಹ್ಲಾದರಾಜರು ಉತ್ತರ ಕೊಡ್ತಾರೆ, ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡ್ತಾನೆ, ಅವನಿಗೆ ಲಾಭ ಇಲ್ಲ. ನಿಜಲಾಭ ಪೂರ್ಣ, ಅವನಿಗೆ ಯಾವುದರಿಂದಲೂ ಏನೂ ಆಗಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜಲಾಭ ಪೂರ್ಣ, ಅವನು ಸ್ವತಃ ಪೂರ್ಣನಾಗಿದ್ದಾನೆ. ಇನ್ನೊಬ್ಬರಿಂದ ಅವನಿಗೆ ಏನೂ ಆಗಬೇಕಾಗಿಲ್ಲ. ಸ್ವತಃ ಲಕ್ಷ್ಮೀದೇವಿಯಿಂದಲೇ ಏನೂ ಆಗಬೇಕಾಗಿಲ್ಲ. ಲಕ್ಷ್ಮೀಪತಿ ಹೌದು ಪರಮಾತ್ಮ, ಆದರೆ ಲಕ್ಷ್ಮೀದೇವಿಯಿಂದ ಏನಾಗಬೇಕು ಪರಮಾತ್ಮನಿಗೆ? ಲಕ್ಷ್ಮೀದೇವಿಯಿಂದ ಏನೂ ಆಗಬೇಕಾಗಿಲ್ಲ. ಪರಮಾತ್ಮ ಮೋಹಿನಿ ರೂಪವನ್ನು ಪ್ರಕಟಪಡಿಸಿದರೆ ಆವಾಗ ಲಕ್ಷ್ಮೀದೇವಿ ಹೇಳ್ತಾಳಂತೆ, ನನಗಿಂತ ಇಷ್ಟು 1000 ಪಟ್ಟು ಸೌಂದರ್ಯವನ್ನು ಹೊಂದಿರುವಂತಹ ನಿನಗೆ ನನ್ನಿಂದ ಏನಾಗಬೇಕಾಗಿದೆ? ಆದರೂ ಕೂಡ ನಿನ್ನನ್ನು ಸ್ವೀಕಾರ ಮಾಡಿದ್ದೆ ಅಂದರೆ ನನ್ನ ಮೇಲಿನ ಅನುಗ್ರಹದ ದೃಷ್ಟಿಯಿಂದಲೇ ಸ್ವೀಕಾರ ಮಾಡಿದ್ದೇ ಹೊರತಾಗಿ ನನ್ನಿಂದ ನಿನಗೆ ಯಾವುದೋ ಒಂದು ಲಾಭ ಇದೆ ಅಂತ ನೀನು ಸ್ವೀಕಾರ ಮಾಡಿದ್ದಲ್ಲ ಅಂತ ಲಕ್ಷ್ಮೀದೇವಿಯೇ ಹೇಳ್ತಾ ಇದ್ದಾಳೆ. ಹೀಗಾಗಿ ಲಕ್ಷ್ಮೀಪತಿ ಅಂತಂದರೆ ಲಕ್ಷ್ಮೀದೇವಿಯಿಂದ ಅವನಿಗೆ ಸಂಪತ್ತು ಬಂದಿದೆ ಅಂತಲ್ಲ. ಲಕ್ಷ್ಮೀದೇವಿಗೆ ಒಡೆಯ ಅವನು. ಲಕ್ಷ್ಮೀದೇವಿಯಿಂದಲೂ ಏನೂ ಆಗಬೇಕಾಗಿಲ್ಲ. ಸ್ವತಃ ಅವನು ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಅವನು ಯಾವಾಗಲೂ ಪೂರ್ಣನೇ ಆಗಿದ್ದಾನೆ. ಅವತಾರದಲ್ಲಿಯೂ ಪೂರ್ಣ, ಮೂಲ ರೂಪದಲ್ಲಿಯೂ ಪೂರ್ಣ, ಯಾವಾಗಲೂ ಪೂರ್ಣ. ಮೂಲ ರೂಪದಲ್ಲಿ ಅವನಿಗೆ ಬೇಕಾದಷ್ಟಿದೆ. ಅವತಾರ ಮಾಡಿದಾಗ ಹಸಿವೆ ಆಗತ್ತೆ, ಬಾಯಾರಿಕೆ ಆಗತ್ತೆ, ಅದಕ್ಕೆ ಯಶೋದೆ ಕೊಡುವ ಹಾಲಿನ ಅಗತ್ಯ ಇದೆ ಅವನಿಗೆ, ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಯಶೋದೆಯ ಹಾಲಿನಿಂದ ಬಾಲಕನಾದ ಕೃಷ್ಣನಿಗೆ ಹೊಟ್ಟೆ ತುಂಬಬೇಕಾಗಿಲ್ಲ. ಅವನಿಗೆ ಹಸಿವೆ ಅಂತನ್ನೋದೇ ಇಲ್ಲ. ಅವನು ಮೂಲ ರೂಪದಲ್ಲಿ ಕ್ಷೀರ ಸಮುದ್ರದಲ್ಲಿ ಮಲಗಿರಬಹುದು, ಆದರೆ ಅವತಾರದಲ್ಲಿ ಏನು ಗತಿ ಅಂತಂದರೆ ಅವತಾರಕ್ಕೂ ಮೂಲಕ್ಕೂ ವ್ಯತ್ಯಾಸವೇ ಇಲ್ಲ. ಹೀಗಾಗಿ ಅವನು ಪೂರ್ಣ, ಇವನು ಪೂರ್ಣ. ಇವನಿಗೆ ಬಾಯಾರಿಕೆ ಹಸಿವೆ ಯಾವುದೂ ಕೂಡ ಇಲ್ಲ. ಆದರೂ ಸ್ವೀಕಾರ ಮಾಡಿದ್ದಾನೆ. ಯಾಕೆ ಅಂತಂದರೆ ಯಶೋದೆಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಸ್ವೀಕಾರ ಮಾಡಿದ್ದಾನೆ.
ಹೊರತಾಗಿ ಅವನಿಗೆ ಅದರಿಂದ ಏನೋ ಲಾಭ ಆಗ್ತದೆ ಅಂತಲ್ಲ. ನಿಜಲಾಭಪೂರ್ಣ, ಸ್ವತಃ ಅವನು ಪರಿಪೂರ್ಣನಾಗಿದ್ದಾನೆ, ಅವನು ಆನಂದಮಯನಾಗಿದ್ದಾನೆ, ಅವನಿಗೆ ಯಾರಿಂದಲೂ ಏನೂ ಆಗಬೇಕಾಗಿಲ್ಲ. ಹೀಗಾಗಿ ನಾವು ಕೊಡುವಂತಹ ಅತ್ಯಂತ ಅಲ್ಪವಾಗಿರುವಂತಹ ವಸ್ತುಗಳಿಂದ ಪರಮಾತ್ಮನಿಗೆ ಏನೋ ಒಂದು ವಿಶೇಷವಾದ ಲಾಭ ಆಗ್ತದೆ, ಆದ್ದರಿಂದ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತಲ್ಲ. ಹಾಗಾದರೆ ಯಾಕೆ ಸ್ವೀಕಾರ ಮಾಡ್ತಾನೆ? ಪರಮಾತ್ಮ ಅವನಿಗೆ ನಮ್ಮಿಂದ ಏನೂ ಆಗಬೇಕಾಗಿಲ್ಲ ಅಂತಂದರೆ ಯಾಕೆ ನಾವು ಕೊಡೋದನ್ನು ಸ್ವೀಕಾರ ಮಾಡ್ತಾನೆ ಅಂತನ್ನೋ ಪ್ರಶ್ನೆ ಬರುತ್ತದೆ. ಅದಕ್ಕೆ ಪ್ರಹ್ಲಾದರಾಜರು ಹೇಳುತ್ತಾರೆ, ಕರುಣಃ, ಅವನು ಕರುಣಾಮಯಿ. ಪರಮಾತ್ಮ ಕರುಣಾಮಯಿಯಾಗಿದ್ದಾನೆ. ಎಂತಹ ಕಾರುಣ್ಯರಿ ದೇವರದ್ದು. ದೇವರು, ನಾವು ಅತ್ಯಂತ ಅಲ್ಪರಾದಂಥವರು, ನಮ್ಮಲ್ಲಿರುವ ಸಂಪತ್ತು ಎಷ್ಟು ಹೇಯವಾಗಿರುವಂಥದ್ದು. ನಾವು ಕೊಡುವಂತಹ ಹಾಲು ದೇವರಿಗೆ ನೈವೇದ್ಯಕ್ಕೆ ಅಂತ ಇಡುತ್ತೇವೆ. ಎಂತಹ ಹಾಲು? ಶುದ್ಧವಾಗಿರುವ ಹಾಲಲ್ಲ, ಯಾವುದೋ ಹಸುವಿನಿಂದ ಅಲ್ಲ, ಹಸುವಿನ ವಿಕೃತಿಯಿಂದ ಬಂದಿರುವಂತಹ ಹಾಲು. ಅದೂ ಕೂಡ ಯಾವ್ಯಾವುದೋ ಕ್ರಮದಲ್ಲಿ ಬಂದಿರುತ್ತದೆ, ಅದಕ್ಕೆಲ್ಲ ಬೆರಕೆಗಳೆಲ್ಲವೂ ಕೂಡ ಆಗಿರುತ್ತದೆ. ಅಂತಹ ಹಾಲನ್ನು ಅದನ್ನು ಶುದ್ಧವಾಗಿ ಕಾಯಿಸದೇನೆ ಯಾವುದೋ ರೀತಿಯಲ್ಲಿ ಎಂಥದ್ದೋ ಪಾತ್ರೆಯಲ್ಲಿ ಅದನ್ನು ನಾವು ಇಡುತ್ತೇವೆ. ಬಂದ ಮೂಲ ಸರಿಯಿಲ್ಲ, ಅದಕ್ಕೆ ಕಲಬೆರಕೆ ಬೇರೆ, ಅದನ್ನು ಸಿದ್ಧಪಡಿಸಿದ ಕ್ರಮ ಬೇರೆ, ಅದೂ ಕೂಡ ಹೇಯವಾಗಿದೆ. ಅದನ್ನು ಮತ್ತೆ ನೈವೇದ್ಯಕ್ಕೆ ಇಡ್ತಾ ಇರುವಂತಹ ಪಾತ್ರೆಯೂ ಕೂಡ ಅದು ಅತ್ಯಂತ ಹೇಯವೇ ಆಗಿದೆ. ಯಾವುದೋ ತುಕ್ಕಿಡಿದಿರುವಂತಹ ಪಾತ್ರೆಯಲ್ಲಿ ಅಷ್ಟು ಹೇಯವಾಗಿರುವಂತಹ, ಅಂದರೆ ನಾವಿಡುವಂತಹ ಸಣ್ಣ ಬಟ್ಲಲ್ಲೋ ಯಾವುದರಲ್ಲೋ ನಾವು ಪರಮಾತ್ಮನಿಗೆ ನೈವೇದ್ಯಕ್ಕೆ ಅಂತ ಇಡುತ್ತೇವೆ. ಇಟ್ಟರೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಹಾಲು, ಮೊಸರು, ಬೆಣ್ಣೆ, ಅನ್ನ ಏನು ನಾವು ಇಟ್ಟರೂ ದೇವರಿಗೆ, ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ. ದೇವರೇ, ನಾನು ನೋಡ್ತಾ ಇರೋ ರೂಪ ಎಲ್ಲ ನಿನ್ನದು ಅಂದರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಯಾಕೆ ಸ್ವೀಕಾರ ಮಾಡ್ತಾನೆ? ಅವನು ಕರುಣಾಮಯಿ. ಅಂತಹ ಕರುಣೆ ಪರಮಾತ್ಮನದ್ದು. ಆದ್ದರಿಂದ ಅಂತಹ ಕಾರುಣ್ಯಪೂರ್ಣನಾಗಿದ್ದಾನೆ ಪರಮಾತ್ಮ. ಎಂಥೆಂಥವ್ರು ನಾವು ಪರಮಾತ್ಮನಿಗೆ ನಿವೇದನ ಮಾಡ್ತಾ ಇರುವ ಪದಾರ್ಥಗಳು ಅತ್ಯಂತ ಶುದ್ಧವಾಗಿಲ್ಲ, ಜೊತೆಯಲ್ಲಿ ಭಾವಶುದ್ಧಿಯೂ ಇಲ್ಲ. ಅವಿದುಷಃ ಅಂತ, ಅವಿದುಷಃ ಜನಾತ್. ನಮ್ಮಲ್ಲಿ ಏನಿದೆ ಭಾವಶುದ್ಧಿ? ನಮಗೇನು ಜ್ಞಾನ ಇದೆ? ನಿವೇದನ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ನೈವೇದ್ಯ ಅಂತಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಆ ಪದಾರ್ಥದಲ್ಲಿರುವ ಭಗವದ್ ರೂಪಗಳ ಚಿಂತನೆ, ಪ್ರತಿಮೆಯಲ್ಲಿರುವ ಭಗವದ್ ರೂಪಗಳ ಚಿಂತನೆ, ಅಂತರ್ಯಾಮಿಯಾಗಿ ಇರುವ ಪರಮಾತ್ಮನ ಚಿಂತನೆ, ಇದು ಯಾವುದೂ ಇಲ್ಲದೇನೆ, ಆ ರೂಪಗಳ ಚಿಂತನೆ ಇಲ್ಲದೇನೆ, ನೈವೇದ್ಯ ಪ್ರಕಾರ ಗೊತ್ತಿಲ್ಲದೇನೆ, ಏನೂ ಗೊತ್ತಿಲ್ಲದೇನೆ ದೇವರ ಮುಂದೆ ಇಟ್ಟು ಕೃಷ್ಣಾರ್ಪಣ ಅಂತ ಹೇಳಿದರೂ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಯಾಕೆ ಅಂದರೆ ಅವನು ಕರುಣಃ, ಅವನಲ್ಲಿರುವ ಕಾರುಣ್ಯ. ಹೊರತಾಗಿ ನಮ್ಮ ಪದಾರ್ಥ ಉತ್ತಮವಾಗಿದೆ ದೇವರು ಸ್ವೀಕಾರ ಮಾಡ್ತಾನೆ ಅಲ್ಲ, ನಮ್ಮ ಪದಾರ್ಥ ಹೇಯವೇ ಆದರೂ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಯಾಕೆ ಸ್ವೀಕಾರ ಮಾಡ್ತಾನೆ ಅಂದರೆ ಅವನಲ್ಲಿರುವ ಕಾರುಣ್ಯ. ನಾವು ಉತ್ತಮವಾದ ಪದಾರ್ಥವನ್ನು ನಮ್ಮ ದೃಷ್ಟಿಯಲ್ಲಿ ಯಾವುದು ಅತ್ಯುತ್ತಮವೋ ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಉತ್ತಮವಾದ ರೀತಿಯಲ್ಲಿ ಉತ್ತಮವಾದ ಪದಾರ್ಥವನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಮಾಡಿದರೆ ಪರಮಾತ್ಮ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಎಷ್ಟು ಪ್ರೀತಿಯಿಂದ ಇವನು ನನಗೆ ಕೊಡ್ತಾ ಇದ್ದಾನೆ ಅಂತ. ಹೇಗೆ ಒಬ್ಬ ಹೂವಿನ ತೋಟವನ್ನೇ ಇಟ್ಕೊಂಡಂತಹ ವ್ಯಕ್ತಿ, ಅವನಿಗೆ ಬಂದು ಯಾರಾದರೂ ಒಂದು ಹೂವನ್ನು ತಂದು ಕೊಟ್ಟರೆ ಪ್ರೀತಿಯಿಂದ ಕೊಟ್ಟದ್ದನ್ನು ಹೇಗೆ ಸ್ವೀಕಾರ ಮಾಡ್ತಾರೋ ಅಂತಹ ಹಾಗೆ ಪರಮಾತ್ಮನಿಗೆ ನಾವು ಏನನ್ನ ನೀಡಿದರೂ ಕೂಡ ಅದು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದ್ದು ಅದು ಅವನಿಗೋಸ್ಕರ ಅಲ್ಲ, ಅದೆಲ್ಲವೂ ನಮಗೋಸ್ಕರನೇ. ದೇವರಿಗೆ ನಾವು ಏನು ಅರ್ಪಣೆ ಮಾಡ್ತೇವೆ ಅದೆಲ್ಲವೂ ಕೂಡ ನಮಗೆ ಬರುತ್ತದೆ. ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚ ಆತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ ಅಂತ. ನಾವು ದೇವರಿಗೆ ಏನೆಲ್ಲ ಅರ್ಪಣೆ ಮಾಡ್ತೇವೆ ಅದೆಲ್ಲವೂ ಕೂಡ ಕೊಟ್ಟುದನ್ನು ಅನಂತ ಮಡಿ ಮಾಡಿ, ದೇವರು ನಾವು ಕೊಟ್ಟಿರುವ ಪದಾರ್ಥವನ್ನೇ ಅನಂತಪಟ್ಟು ಮಾಡಿ ನಮಗೆ ಅದನ್ನು ಅನುಗ್ರಹಿಸ್ತಾ ಇದ್ದಾನೆ. ಇದು ಪರಮಾತ್ಮನ ಕಾರುಣ್ಯ. ಇದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ ಅಂತ. ಬಿಂಬ, ಪರಮಾತ್ಮ ನಮಗೆ ಬಿಂಬನಾಗಿದ್ದಾನೆ. ಬಿಂಬನಿಗೆ ನಾವು ಏನು ಕೊಡ್ತೇವೆ ಅದೆಲ್ಲ ಪ್ರತಿಬಿಂಬಕ್ಕೆ ಬರ್ತದೆ. ಅದಕ್ಕೊಂದು ಉದಾಹರಣೆ, ಈ ಒಂದು ಫೋಟೋ ಬರ್ತದೆ. ಫೋಟೋ ಬರುವಾಗ ಅದು ಫೋಟೋ ಹೇಗೆ ಬರ್ತದೆ? ಮುಖಕ್ಕೆ ಅಲಂಕಾರ ಮಾಡಿಕೊಳ್ಬೇಕು. ಮುಖಕ್ಕೆ ಚೆನ್ನಾಗಿ ಅಲಂಕಾರಗಳನ್ನು ಮಾಡಿಕೊಂಡ್ರೆ ಆವಾಗ ಫೋಟೋ ತೆಗೆದರೆ ಫೋಟೋದಲ್ಲದೆಲ್ಲವೂ ಕೂಡ ಪ್ರತಿಫಲಿತ ಆಗಿರ್ತದೆ. ಹಾಗೆ ಪರಮಾತ್ಮನಿಗೆ ನಾವೆಲ್ಲ ಏನನ್ನ ಅರ್ಪಣೆ ಮಾಡುತ್ತೇವೆ ಅದೆಲ್ಲವೂ ಕೂಡ ನಮಗೆ ಬರುತ್ತದೆ. ನಮ್ಮ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದಂಗಳವರು
ಈ ಶ್ಲೋಕವನ್ನು ತುಂಬ ಸೊಗಸಾಗಿ ಮೇಲಿಂದ ಮೇಲೆ ಹೇಳ್ತಾ ಇದ್ರು. ಈ ಮಾತು ಏನನ್ನು ಹೇಳುತ್ತೆ? ಪ್ರಹ್ಲಾದರಾಜರ ಈ ಮಾತು ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ ಅಂತನ್ನುವ ಮಾತು ಏನನ್ನು ಹೇಳುತ್ತದೆ ಅಂದರೆ, ನಾವು ದೇವರ ಪೂಜೆ ಮಾಡಬೇಕು ಹೊರತಾಗಿ ದೇಹದ ಪೂಜೆ ಮಾಡಿಕೊಳ್ಳೋದಲ್ಲ. ನಾವು ಎಷ್ಟು ದೇಹದ ಪೂಜೆ ಮಾಡಿಕೊಂಡ್ರೂ ಉಪಯೋಗ ಇಲ್ಲ. ನಮ್ಮ ಮನೋಭಾವ ಹೇಗಿದೆ ಇವತ್ತು ಅಂದರೆ, ನಮ್ಮ ಸುಖಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ದೇಹದ ಸಂತೋಷಕ್ಕೋಸ್ಕರ, ದೇಹದಿಂದ ನಮಗೆ ಸಂತೋಷ ಅನ್ನುವ ಭಾವನೆಯಿಂದ ದೇಹಕ್ಕೆ ಸಾಕಷ್ಟು ಉಪಚಾರಗಳನ್ನು ಮಾಡುತ್ತೇವೆ, ಇದಕ್ಕೆ ಸಾಕಷ್ಟು ಉಪಚಾರಗಳನ್ನು ಮಾಡುತ್ತೇವೆ. ದೇವರ ಪೂಜೆನ ಮಾಡಲ್ಲ, ದೇಹದ ಪೂಜೆನ ಮಾಡ್ತಾ ಇದ್ದೇವೆ. ಇದು ನಾವು ಎಷ್ಟು ದೇಹದ ಪೂಜೆನ ಮಾಡಿದರೂ ಕೂಡ ಅದರಿಂದ ನಮಗೆ ಯಾವ ಲಾಭವೂ ಕೂಡ ಇಲ್ಲ. ಅದಕ್ಕೆ ಉದಾಹರಣೆ ಕ್ಯಾಮರಾ. ಈಗ ಕ್ಯಾಮರಾಕ್ಕೆ ನಾವು ಎಷ್ಟು ಅಲಂಕಾರ ಮಾಡಿದರೆ ಏನು ಲಾಭ? ಕ್ಯಾಮರಾಕ್ಕೆ ಎಷ್ಟೇ ಅಲಂಕಾರ ಮಾಡಿ, ಅದಕ್ಕೆ ಪೌಡರ್ ಹಚ್ಚಿ, ಸ್ನೋ ಹಚ್ಚಿ, ಅದಕ್ಕೆ ಲಿಪ್ಸ್ಟಿಕ್ ಹಚ್ಚಿ ಏನು ಮಾಡಿದರೂ ಕೂಡ ಅದರಿಂದ ಬರುವಂತಹ ಫೋಟೋದಲ್ಲಿ ಅದರಲ್ಲಿ ಯಾವುದೂ ಕೂಡ ಮೂಡೋದಿಲ್ಲ. ಅದೇ ನಾವು ಕ್ಯಾಮರಾಕ್ಕೆ ಯಾವುದನ್ನು ಹಚ್ಚದೇನೆ ನಾವು ಮುಖಕ್ಕೆ ಅಲಂಕಾರ ಮಾಡಿಕೊಂಡ್ರೆ, ಕ್ಯಾಮರಾಕ್ಕೆ ಅಲಂಕಾರ ಇಲ್ಲ, ಮುಖಕ್ಕೆ ಅಲಂಕಾರ ಇದೆ. ಆದರೆ ಆವಾಗ ಕ್ಯಾಮರಾದಿಂದ ಮೂಡುವಂತಹ ಫೋಟೋ ಏನಿದೆ ಅದರಲ್ಲಿ ಆ ಅಲಂಕಾರಗಳೆಲ್ಲವೂ ಕೂಡ ಬರ್ತಾ ಇವೆ. ಹಾಗೆ ನಾವು ದೇಹದ ಪೂಜೆಯನ್ನು ಮಾಡಿಕೊಳ್ಳೋ ಅಗತ್ಯ ಇಲ್ಲ. ದೇವರ ಪೂಜೆಯನ್ನು ಮಾಡಿದರೆ, ನಮ್ಮ ಅಂತರ್ಯಾಮಿಯಾಗಿರುವ ಬಿಂಬನಾಗಿರುವ ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಅದೆಲ್ಲವೂ ಕೂಡ ನೇರವಾಗಿ ನಮಗೆ ಬರ್ತಾ ಇದೆ. ಆ ಪರಮಾತ್ಮನ ಅನುಗ್ರಹ ಆಗತ್ತೆ. ಪರಮಾತ್ಮನ ಅನುಗ್ರಹದಿಂದ ಅವನ ಬಿಂಬ, ನಾವು ಪ್ರತಿಬಿಂಬರಾದ್ದರಿಂದ ಬಿಂಬಕ್ಕೆ ನಾವು ಮಾಡಿದ ಪೂಜೆ ಅದೆಲ್ಲವೂ ಕೂಡ ಪ್ರತಿಬಿಂಬಕ್ಕೆ ಬರ್ತಾ ಇದೆ. ಅದರ ಅನುಗ್ರಹದಿಂದ, ಪರಮಾತ್ಮನ ಅನುಗ್ರಹದಿಂದ ನಮಗೆ ಎಲ್ಲ ರೀತಿಯಾದಂತಹ ಸೌಲಭ್ಯಗಳು, ಎಲ್ಲ ರೀತಿಯ ಸಂಪತ್ತುಗಳು ಕೂಡ ನಮಗೆ ದೊರೀತಾ ಇವೆ. ಆದ್ದರಿಂದ ಪರಮಾತ್ಮ ಸ್ವೀಕಾರ ಮಾಡೋದು ಯಾಕೆ ಅನ್ನೋದು ಈಗ ಸ್ಪಷ್ಟ ಆಯಿತು. ಪರಮಾತ್ಮ ಯಾಕೆ ಸ್ವೀಕಾರ ಮಾಡ್ತಾನೆ? ನಮಗೆ ಕೊಡೋದಕ್ಕೋಸ್ಕರ ಅವನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಎಂತಹ ಕಾರುಣ್ಯ ಪರಮಾತ್ಮನಲ್ಲಿ! ಅವನಿಗೆ ಯಾವ ಅಪೇಕ್ಷೆ ಇಲ್ಲದೇ ಇದ್ದರೂ ಕೂಡ ನಮಗೆ ಅನುಗ್ರಹ ಮಾಡೋದಕ್ಕೋಸ್ಕರನೇ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಇದು ನರಸಿಂಹ, ನಿನ್ನ ಮಹಿಮೆ, ಇದು ಮಹಾಮಹಿಮೆ ಎಂಬುದಾಗಿ ಪ್ರಹ್ಲಾದರಾಜರು ಆ ನರಸಿಂಹನ ಮಹಾಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಇನ್ನು ಅನೇಕ ರೀತಿಯಲ್ಲಿ ಆ ಪರಮಾತ್ಮನ ಮಹಿಮೆಯನ್ನು ಸ್ತುತಿಸಿದ್ದಾರೆ. ಈ ಸಂಸಾರದ ಭಯಾನಕತೆಯನ್ನು ನಿರೂಪಿಸ್ತಾ ಇದ್ದಾರೆ. ಪರಮಾತ್ಮನ ಅನುಗ್ರಹ ವಿಶೇಷವನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಅದರ ಚಿಂತನೆಯನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.